ಹೊಳ್ಳಿ ಅವ್ರಿಗೆ ಹೆಸರಿದ್ದಂಥವ್ರನ್ನ ತೊಗೊಂಡೋಗಿ ತನಿಖೆ ಮಾಡಕತ್ತಾರ. ತಾಲೂಕು ಪ್ರಮುಖ ದಂಡಾಧಿಕಾರಿಗಳು ಈಗ ಬಂದಾರ. ಅವ್ರಿಗೆ ನಮ್ಮ ದಲಿತ ಸಮುದಾಯದಿಂದ ನಮ್ಮ ಮದುವೆ ಧಿಕ್ಕಾರ ಹೇಳ್ತೀನಿ ಅವ್ರಿಗೆ. ಯಾಕಂದ್ರೆ ಗಜನಗಡ ತಾಲೂಕಿನಾಗೆ ಸಾಕಷ್ಟು ಅಸ್ಪೃಶ್ಯತೆ ಐತಿ, ಜಾತೀಯತೆ ಐತಿ, ಎಲ್ಲ ಕಡೆಗೆ ಐತಿ. ಅವ್ರು ಎಲ್ಲಿ ದಲಿತ ಕಾಲೋನಿ ವಿಸಿಟ್ ಮಾಡ್ತಾ ಇಲ್ಲ, ದಲಿತ ಸಭೆ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಏನೂ ಮಾಡ್ತಿಲ್ಲ. ಹಂಗಾಗಿ ನಾನು ಇವತ್ತು ಬಹಿರಂಗವಾಗಿ ತಹಸೀಲ್ದಾರ್ ಅವ್ರಿಗೆ ಧಿಕ್ಕಾರ ಕೊಡ್ತೀನಿ. ನಾಚಿಕೆ ಆಗ್ಬೇಕು ಅವ್ರಿಗೆ. ರಾತ್ರಿ ಆಗೈತಿ, ಬೆಳಗ್ಗೆ ಎಲ್ಲ ಅಧಿಕಾರಿಗಳು ಬಂದ್ರೆ ಈಗ ಬಂದ್ರು ಅವರು. ನಾವೆಲ್ಲ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಆ ಸುದ್ದಿ ತಿಳಿದು ಈಗ ಬಂದ್ರಿ. ಈಗ ಬಂದು ಏನು ಮಾಡ್ರಿ ನೀವು? ಮುಂಜಾಗ್ರತವಾಗಿ ಎಷ್ಟು ಊರಾಗ ನೀವು ದಲಿತ ಸಭೆ ಕಾರ್ಯಕ್ರಮ ಮಾಡಿದ್ರಿ ಹೇಳಿ ಸರ್? ನೀವು ಇಲ್ಲಿವರೆಗೆ ಯಾಕೆ ಮುಂಜಾಗ್ರತವಾಗಿ ನೀವು ಕ್ರಮ ತಗೊಳ್ಳಲ್ಲ? ಸಮಾಜ ಕಲ್ಯಾಣ ಇಲಾಖೆ ಆಗಲಿ ನೀವಾಗಲಿ ಯಾಕೆ ನೀವು ಕ್ರಮ ತಗೊಂಡು ಹೇಳಿ ಸರ್? ಯಾಕೆ ಇಂಥ ಘಟನೆ ಆದಾಗ ನೆನಪಾಕವ ನಿಮ್ಗೆ? ದಲಿತರಿಗೆ ಓ ಟೈಮ್ನಾಗ ನೆನಪಾಗಲ್ಲ? ಉದ್ದೇಶಪೂರ್ವಕವಾಗಿದ್ದು ಹೇಳ್ಬಿಡಿ ಸರ್. ಅದು ಅಲ್ಲ ಸರ್, ಪ್ರತಿ ಕಡೆಗೆ ಎಲ್ಲ ಕಡೆಗೆ ಹಾಕವ. ನೀವು ಯಾಕೆ ಮುಂಜಾಗ್ರತವಾಗಿ ಕ್ರಮ ತಗೊಳ್ಳಲ್ಲ? ಯಾಕೆ ಅಲ್ಲಿ ಕಾರ್ಯಕ್ರಮ ಮಾಡಲ್ಲ? ಯಾಕೆ ಅವೇರ್ನೆಸ್ ಮಾಡಲ್ಲ? ನೀವು ಹೇಳ್ತಾರೆ ಘಟನೆ ಆಗಿಂದ ಬರ್ಬೇಕಾ ಎಲ್ಲ ಕಡೆಗಿನ? ಸಾಕಷ್ಟು ಕೆಲಸ ಇರುತ್ತೆ. ಬರ್ರಿ ಸರ್, ಮಾಡ್ರಿ, ದಲಿತರಿಗೆ ನೋಡ್ರಿ, ಉದ್ಧಾರ ಮಾಡ್ರಿ, ಶಿಕ್ಷಣಕ್ಕೆ ಆದ್ಯತೆ ಕೊಡ್ರಿ. ಅಲ್ಲಿ ಹುಡುಗರು ನಮ್ಮ ಅನಕ್ಷರತರ ಬಡವ್ರು ಅದಾರ, ಅವ್ರಿಗೆ ಏನು ಕಾರ್ಯಕ್ರಮ ರೂಪಿಸ್ಬೇಕು ರೂಪಿಸ್ರಿ, ಅಂಥವು ಮಾಡ್ರಿ. ಘಟನೆ ಆಗಿಂದ ಬಂದು ಹಿಂಗೆ ಮಾಡಿದ್ರಲ್ಲಿ ಏನು ಬೇಕು? ಸತ್ತಿಂದ ಒಂದು ಸಮಾಧಾನ ಮಾಡಿದ್ರೆ ಎದಕ್ಕೆ ಬರ್ತಾರ? ಮಹಾನ್ ವ್ಯಕ್ತಿಗಳ ದಲಿತರಿಗೆ ಮಾತ್ರ ಅವ್ರು ಸಂವಿಧಾನ ಬರೆದಿಲ್ಲ ಸರ. ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ಜನರಿಗೆ ಸಮಾನವಾದ ಹಕ್ಕುಗಳನ್ನು ಕೊಟ್ಟಾರ. ದಲಿತರಿಗೆ ಮಾತ್ರ ಮೀಸಲಿಲ್ಲ ಅವರು. ಯಾಕೆ ನೀವು ಅವ್ರು ಬರೆದಂಥ ಕಾನೂನಲ್ಲಿ ನೀವು ಜಾಬ್ ತೊಗೊಂಡಿಲ್ಲ, ತಹಸೀಲ್ದಾರ್ ಆಗಿಲ್ಲ, ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿಲ್ಲ? ಯಾಕೆ ನೀವು ಯಾರು ದಲಿತರ? ಯಾಕೆ ದಲಿತರು ಅಷ್ಟ ಬರ್ಬೇಕಾ ಇದಕ್ಕೆ? ಯಾಕೆ ಬದಲಾ ಜನಾಂಗದವ್ರು ಯಾಕೆ ಪ್ರಶ್ನೆ ಎತ್ತಿಲ್ಲ ಇದಕ್ಕೆ ಬಂದು? ಏನು ದಲಿತರಿಗೆ ಮಾತ್ರ ಕಾನೂನು ಇದೆನಾ? ಎಲ್ಲರಿಗೂ ಈ ದೇಶದಾಗ ಪ್ರತಿಯೊಬ್ಬರಿಗೆ ಸಮಾನವಾದ ಹಕ್ಕುಗಳನ್ನು ಕೊಟ್ಟಾರ. ಎಲ್ಲ ಜನಾಂಗದವ್ರು ಬಂದು ಪ್ರಶ್ನೆ ಮಾಡ್ಬೇಕು ಇದನ್ನ. ಯಾಕೆ ದಲಿತರಿಗೆ ಅಷ್ಟ ಮೀಸಲ ಅವರು?